ಇನ್ನು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂತಹ ಮಾತು ನಮ್ಮ ಘನ ಸರ್ಕಾರಕ್ಕೆ, ನಮ್ಮ ಆಡಳಿತ ವ್ಯವಸ್ಥೆಗೆ ಅನ್ವಯ ಆಗ್ತಾ ಇದೆ. ಯಾಕೆ ವಿಷಯ ಅಂತ ಅಂದರೆ, ಈಗ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳಿಗಾಗಿ ಭೂಮಿ ಕಳ್ಕೊಂಡಂಥವ್ರು ಲಕ್ಷಾಂತರ ಮಂದಿ ನಮ್ಮ ರಾಜ್ಯದಲ್ಲಿದ್ದಾರೆ. ಇನ್ನು ಈ ಮಳೆ ಬಂದು ಅನಾಹುತಗಳು ಸಂಭವಿಸಿ ಮನೆ ಕಳ್ಕೊಂಡಂಥವ್ರು ಸಾವಿರಾರು ಮಂದಿ ಇದ್ದಾರೆ. ಅವ್ರುಗಳೆಲ್ಲ ವರ್ಷಾನುಗಟ್ಲೆಯಿಂದ ಸರ್ಕಾರದಿಂದ ಒಂದು ಹಕ್ಕುಪತ್ರ ಪಡೆಯೋಕೆ, ಒಂದು ಜಾಗ ಪಡೆಯೋದಕ್ಕೆ ಪ್ರಯತ್ನದಲ್ಲಿದ್ದಾರೆ. ಅದು ಸಾಧ್ಯ ಆಗ್ತಾ ಇಲ್ಲ. ಆದರೆ ಮೊನ್ನೆ ಆಯ್ತಲ್ಲ, ಕೋಗಿಲು ನಿವಾಸಿಗಳಿಗೆ ಸಂಬಂಧಪಟ್ಟಾಗಿನ ಸಮಸ್ಯೆ 2 ದಿನದಲ್ಲಿ ಅವ್ರಿಗೆ ಪರಿಹಾರ ಕೊಡಲಾಗಿದೆ. ಇಲ್ಲಿ 10 ವರ್ಷಗಳಿಂದ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅವ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ? ಏನೆಲ್ಲ ಕೇರಳದವರೇ ಬಂದು ಹೇಳಬೇಕಾ ನಿಮಗೆ ಈ ಥರದ್ದು ಸಮಸ್ಯೆ ಬಗೆಹರಿಸಿ ಅಂತ ಅನ್ನೋ ಚರ್ಚೆ ಈಗ ರಾಜ್ಯದಲ್ಲಿ ಶುರುವಾಗಿದೆ. ಯಾರು ಲಿಸ್ಟ್ ಕೊಡ್ತಾರೆ ಕಾರ್ಪೊರೇಷನ್ ಅವರು ಮತ್ತೆ ವೆರಿಫೈ ಮಾಡಿ ಅವರಿಗೆ ಮನೆಗಳನ್ನ ಕೊಡ್ತಕ್ಕಂಥದಕ್ಕೆ ಲಿಸ್ಟ್ ಕೊಡ್ತಾರೆ ಅವರು. ಕೋಗಿಲು ನಿರಾಶ್ರಿತರಿಗೆ ಕಟಾಕಟ್ ಪರಿಹಾರ, ಪ್ರವಾಹ ಸಂತ್ರಸ್ತರಿಗಿಲ್ಲ ಆಶ್ರಯ. ಮಡಿಕೇರಿ ನಿರಾಶ್ರಿತರಿಗೆ ಪರಿಹಾರ ಯಾವಾಗ? ವೇಣುಗೋಪಾಲ್ರಿಂದಲೇ ಆದೇಶ ಬರಬೇಕಾ? ಕಟಾಕಟ್ ಪರಿಹಾರ, ಟಕಾಟಕ್ ಮನೆ. ಶನಿವಾರ ಕೇರಳ ಸಿಎಂ ಮತ್ತು ವೇಣುಗೋಪಾಲ್ರಿಂದಲೂ ಬಂದ ಒಂದೇ ಒಂದು ಟ್ವೀಟ್ ಇಂದ ಸರ್ಕಾರ ಅಲರ್ಟ್ ಆಗಿದೆ. ಕೋಗಿಲು ನಿರಾಶ್ರಿತರಿಗೆ ಕಟಾಕಟ್ ಪರಿಹಾರ ಒದಗಿಸುತ್ತಿದೆ. ಮನೆ ಕಳೆದುಕೊಂಡ ಅರ್ಹರಿಗೆ ಬೈಯಪ್ಪನಹಳ್ಳಿಯಲ್ಲಿ ಫ್ಲಾಟ್ ನೀಡಲು ನಿರ್ಧರಿಸಿದೆ. ಇದಕ್ಕಾಗಿ ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಮಿಂಚಿನ ವೇಗದಲ್ಲಿ ಪರಿಹಾರ ನೀಡುವ ಕಾರ್ಯ ನಡೆಯುತ್ತಿದೆ. ಜಿಬಿಎ ಮತ್ತು ಜಿಲ್ಲಾಡಳಿತದಿಂದ ನಿರಾಶ್ರಿತರ ದಾಖಲೆ ಸಂಗ್ರಹವಾಗ್ತಿದೆ. ರಾಜೀವ್ ಗಾಂಧಿ ವಸತಿ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಪ್ರತಿ ಮನೆಯಿಂದಲೂ ವೋಟರ್ ಐಡಿ, ಕರೆಂಟ್ ಬಿಲ್, ಆಧಾರ್ ಕಾರ್ಡ್, ತಾತ್ಕಾಲಿಕ ಆದೇಶ ಪ್ರತಿ ಮತ್ತು ರೇಷನ್ ಕಾರ್ಡ್ ಸಂಗ್ರಹಿಸಲಾಗ್ತಿದೆ. ನಿವಾಸಿಗಳ ಅರ್ಹತೆ ನೋಡಿ ಮನೆ ಕೊಡ್ತೀವಿ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿದ್ದಾರೆ. ಡೆಪ್ಟಿ ಕಮಿಷನರ್ ಮತ್ತೆ ನಮ್ಮ ಕಮಿಷನರ್ ಎಲ್ಲರೂ ಹೋಗಿ ಅಲ್ಲದ ಡೀಟೇಲ್ಸ್ ವೆರಿಫಿಕೇಶನ್ ಮಾಡ್ತಾರೆ. ಅವರ ಆಧಾರದ ಮೇಲೆ ನಾವು ನೋಡ್ಕೊಳ್ತೇವೆ ಯಾರನ್ನ ರಿಹ್ಯಾಬಿಲಿಟೇಷನ್. ಜಿಬಿಎ ಅಂಡ್ ಡಿಸಿ ಆಫೀಸ್ ಬೋತ್ ಆರ್ ವೆರಿಫೈಡ್. ಒಬ್ಬರಿಗೊಂದು ನ್ಯಾಯ, ಮತ್ತೊಬ್ಬರಿಗೊಂದು ನ್ಯಾಯ. ತೆರವು ಮಾಡಿರೋದು ಅಕ್ರಮ ಮನೆಗಳು ಆದ್ರೂ ಪರಿಹಾರ ಕೊಡಲು ಸರ್ಕಾರ ಮುಂದಾಗಿದೆ. 2 ದಿನದಲ್ಲಿ ಕೋಗಿಲು ನಿರಾಶ್ರಿತರಿಗೆ ಸೂರು ಭಾಗ್ಯ ಕಲ್ಪಿಸುತ್ತಿದೆ. ಆದ್ರೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ 2 ಗ್ರಾಮದಲ್ಲಿ 11 ಕುಟುಂಬಗಳಿಗೆ ಆಶ್ರಯವಿಲ್ಲ. 7 ವರ್ಷಗಳ ಹಿಂದೆ ಮಳೆಯಿಂದ ಮನೆಗಳು ನೆಲಸಮವಾಗಿದ್ದು, ಮನೆ ಮಧುಗುಂಡಿಯ 11 ಕುಟುಂಬಗಳು ಮನೆಗಾಗಿ ಎದುರು ನೋಡ್ತಿವೆ. ಪ್ರತಿಯೊಂದು ಅಧಿಕಾರಿಗಳಿಗೆ ನಾವು ತಿರುಗಿ ಈಗ ಹೇಳಿದೀವಿ. ಬರೀ ಭರವಸೆ ಕೊಟ್ಟಿದ್ದಾರೆ, ಬಿಟ್ಟರೆ ಬೇರೇನೂ ಇಲ್ಲ. ಕೊಡಗು ಜಿಲ್ಲೆಯ ಪ್ರವಾಹ ಸಂತ್ರಸ್ತರಿಗೆ ಇನ್ನೂ ಸಿಕ್ಕಿಲ್ಲ ಪರಿಹಾರ. ಇಲ್ನೋಡಿ, 2019ರಲ್ಲಿ ಕುಶಾಲನಗರ ತಾಲೂಕಿನ ಸಿದ್ದಾಪುರ, ಕರಡಿಗೋಡು, ನೆಲ್ಲಿಹುದಿಕೇರಿ, ಕುಂಬಾರಗುಂಡಿ ಗ್ರಾಮಗಳು ಪ್ರವಾಹಕ್ಕೆ ಸಿಲುಕಿದ್ವು. ಅಂದು ಮನೆ ಕಳೆದುಕೊಂಡವರಿಗೆ ಇಂದಿಗೂ ಈ ಪ್ಲಾಸ್ಟಿಕ್ ಹೊದಿಕೆ ಆಶ್ರಯವಾಗಿದೆ. ಈವರೆಗೂ ಸರ್ಕಾರ ಪರಿಹಾರ ನೀಡುವ ಗೋಜಿಗೆ ಹೋಗಿಲ್ಲ. ಜಿಲ್ಲಾಡಳಿತದಿಂದ ಅಭ್ಯಾತ್ಮಂಗಲದಲ್ಲಿ 7 ಎಕರೆ ಜಾಗ ಗುರುತು ಮಾಡಿ ಮನೆ ಕಟ್ಟಿಕೊಡೋದಾಗಿ ನೀಡಿದ್ದ ಭರವಸೆಯಾಗಿಯೇ ಉಳಿದಿದೆ. ನಾ 10ನೇ ಕ್ಲಾಸಲ್ಲಿ ಓದುತ್ತಾ ಇದ್ದೀನಿ. ಮನೆ ಬಿದ್ದು 5 ವರ್ಷ ಆಯಿತು. ಇನ್ನೂ ಸರ್ಕಾರ ಅವರು ಮನೆ ಕಟ್ಟಿ ಕೊಟ್ಟಿಲ್ಲ. ತುಂಬ ಕಷ್ಟ ಆಯ್ತದೆ. ಅಪ್ಪ ಅಮ್ಮನ ನೋಡೋತ್ತಿಗೆ ತುಂಬ ಬೇಸರ ಆಯ್ತದೆ. ಚಳಿ ಗಿಳಿ ಎಲ್ಲ ಜಾಸ್ತಿ. ಅಜ್ಜಿ, ಅಣ್ಣ, ತಮ್ಮ ಎಲ್ಲ ಇದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಸುಮಾರು 3 ವರ್ಷಗಳಿಂದ ನೆರೆ ಸಂತ್ರಸ್ತರು ಪರದಾಡ್ತಿದ್ದಾರೆ. ಅವರ ಅಳಲು ಕೇಳೋರೆ ಇಲ್ಲದಂತಾಗಿದೆ. ಕಳೆದ 3 ವರ್ಷದಿಂದ ಬೀದಿಯಲ್ಲೇ ಇರುವಂಥದ್ದು. ಸದ್ಯ ಈಗ ಏನು ನಾನು ನಿಂತಿದ್ದೀನಿ, ಇದೇ ಒಂದು ಸ್ಥಳ 3 ವರ್ಷದ ಹಿಂದೆ ನಿರಂತರವಾಗಿ ಮಳೆಯಿಂದಾಗಿ ಇಡೀ ಮನೆ, ಇಲ್ಲಿ ಒಂದು ಹಂಚಿನ ಮನೆ ಏನಿತ್ತು ಅದು ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಏನು ಕೂಲಿ ಮಾಡಿ ಕೆಲಸ ಬದುಕು ಕಟ್ಕೊಳ್ಳುವಂಥ ಈಗ ಒಂದು ಕುಟುಂಬ ಏನಿದೆ, ಮನೆ ಕಟ್ಕೊಳ್ಳೋಕೆ ಆಗದೆ ಸರ್ಕಾರದ ಪರಿಹಾರಕ್ಕಾಗಿ ಅಲೆದು ಸುಸ್ತಾಗಿ ಇದೀಗ ಬಾಡಿಗೆ ಮನೆಯಲ್ಲಿ, ಈಗೇನು ತೋರಿಸ್ತಾ ಇದ್ದೇನೆ, ಇದೇ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇರುವಂಥದ್ದು. ನಾವು ಹೇಳಕತ್ರ ಏನೋ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅಂತಾರ. ನಮ್ಮ ಮಕ್ಳು ಹೋಗಿ ಬಂದ್ರಿಂದ ಅದ ಮಾಡಿ ಬಂದವ್ರ ಹ್ಞೂ ಅಂತಾರ. ಕೊಡ್ತೇವೆ ಹಾಕ್ತಿತ್ತು ಹೋಗಂತಾರ. ಕೊಡಕ್ಕೆ ತಯಾರಿಲ್ಲ. ಒಂದು ಧರ್ಮದ ಓಲೈಕೆಗೆ ಅತಿ ವೇಗದ ಪರಿಹಾರ. ಸರ್ಕಾರದ ನಡೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಒಂದು ಧರ್ಮದ ಓಲೈಕೆಗೆ ಅತಿ ವೇಗದ ಪರಿಹಾರ ಅಂತ ಟ್ವೀಟ್ ಮಾಡಿ ಕುಟುಕಿದ್ದಾರೆ.
ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಒಂದು ಧರ್ಮದ ಓಲೈಕೆ ಹಾಗೂ ತುಷ್ಟೀಕರಣಕ್ಕಾಗಿ ಅತಿ ವೇಗವಾಗಿ ಹಾಗೂ ತುರ್ತಾಗಿ ಔಪಚಾರಿಕ ಪರಿಹಾರ ನೀಡಲು ಮುಂದಾಗಿರುವುದು ಅತಿ ಬೇಸರದ ಸಂಗತಿ. ಬರ ಮತ್ತು ಪ್ರವಾಹದಂತಹ ವಿಪತ್ತುಗಳ ಪರಿಹಾರವನ್ನು ಪಡೆಯಲು ರಾಜ್ಯಾದ್ಯಂತ ಜನರು ವರ್ಷಗಳಿಂದ ಕಾಯುತ್ತಿದ್ದರು. ಈ ಸಂದರ್ಭದಲ್ಲಿ ಕೇವಲ 2 ದಿನಗಳಲ್ಲಿ ಒಂದು ಸಮುದಾಯಕ್ಕೆ ಪರಿಹಾರ ಒದಗಿಸಲಾಗಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಕಾಯಬಹುದೇ ವಿನಃ ಅಕ್ರಮವಾಗಿ ಅತಿಕ್ರಮಿಸಿದವರು ಕಾಯುವಂತಿಲ್ಲ. ಇನ್ನು ಒತ್ತುವರಿದಾರರಿಗೆ ಮನೆಗಳನ್ನ ನೀಡದ ವಿಚಾರ ಸಂಬಂಧ ವಿಧಾನಸೌಧದ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಅಶೋಕ್ ಸಭೆ ನಡೆಸಿದ್ರು. ಜಿಬಿಎ ಘನತ್ಯಾಜ್ಯ ನಿರ್ವಹಣೆ ಎಂಡಿ ಕರಿಗೌಡ, ಬೆಂಗಳೂರು ಉತ್ತರ ತಹಶೀಲ್ದಾರ್ ಸೇರಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು. ಬೆಂಗಳೂರು ನಗರ ಡಿಸಿಗೂ ಕರೆ ಮಾಡಿ ಮಾಹಿತಿ ಪಡೆದ್ರು. ನಮಗೆ ಸೂರಿಲ್ಲ ಅಂತ ಸಂತ್ರಸ್ತರೇ ಹೇಳಿಕೊಂಡ್ರು. ತನುಶ್ರೀ ಅಂತ ವಿದ್ಯಾರ್ಥಿನಿ ಅಳಲು ತೋಡಿಕೊಂಡ್ರು. ವಿಪಕ್ಷಗಳು, ಮಾಧ್ಯಮಗಳು ಕಿವಿ ಹಿಂಡಿದ್ರು. ದಪ್ಪ ಚರ್ಮದ ಸರಕಾರಗಳಿಗೆ ನಾಟಲ್ಲ. ಈವರೆಗೂ ಪರಿಹಾರ ಕೊಡಬೇಕು ಅಂದ್ರೆ ಶಂಖದಿಂದ ತೀರ್ಥ ಅಂತಾರಲ್ಲ, ಹಾಗೆ ಕೇರಳದಿಂದ ಹೈಕಮಾಂಡ್ನಿಂದಲೇ ಆದೇಶ ಬರಬೇಕೋ ಏನೋ. ಬ್ಯೂರೋ ರಿಪೋರ್ಟ್, TV9.